ನಮಸ್ತೆ ಪ್ರಿಯ ಗ್ರಾಹಕರೇ, ಚಾನಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ಸರಿ ಬಿಡಿಎನ ಮತ್ತೊಂದು ಬಿಡ್ಡಿಂಗ್ ಪ್ರಕಟಣೆಯಾಗಿದೆ. ಇದು ಬಿಡಿಒ ಅಫಿಷಿಯಲ್ ವೆಬ್ಸೈಟ್‌ನಲ್ಲಿ ಇನ್ನೂ ಬಂದಿಲ್ಲ. ಆದರೆ 8ನೇ ತಾರೀಕಿನ ವಿಜಯ ಕರ್ನಾಟಕ ಪೇಪರ್‌ನಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಎಲ್ಲ ಬಂದಿದೆ. ಮನೆಗೆ ಯಾರು ವಿಜಯ ಕರ್ನಾಟಕ ಪೇಪರ್ ತರಿಸೋದಿಲ್ಲ ಅವರಿಗೆ ಇವಾಗ ಹಿಂದಿನ ಎಡಿಟಿನ್ ಪೇಪರ್ ಸಿಗೋದು ಕಷ್ಟ. ಹಾಗಾಗಿ ನಾನು ನಿಮಗೆ ವಿಜಯ ಕರ್ನಾಟಕದ ಆನ್‌ಲೈನ್ ಪೇಪರ್‌ನ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಇದನ್ನು ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಅದರ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳಬಹುದು. ಈ ಹರಾಜಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕಿರೋದು ಕೊನೆಯ ದಿನಾಂಕ 29 ಮತ್ತು ಬಿಡ್ಡಿಂಗ್ ಶುರುವಾಗೋದು 1ನೇ ತಾರೀಕಿನಿಂದ 2 ಹಂತದಲ್ಲಿ ನಡೆಯುತ್ತೆ. 1ನೇ ತಾರೀಕು ಒಂದು ಮತ್ತು 3ನೇ ತಾರೀಕು ಒಂದು. ಟೋಟಲ್ ಆಗಿ ಬಿಟ್ಟಿರೋದು 149 ಸೈಟ್‌ಗಳು. ಈ ಸೈಟ್‌ಗಳಿರೋದು ಮೇನ್ ಆಗಿ ಬನಶಂಕರಿ 6 ಸ್ಟೇಜಲ್ಲಿ, ಅಂಜನಾಪುರ 10th ಮತ್ತು 11th ಬ್ಲಾಕಲ್ಲಿ ಕೆಲವೊಂದಿಷ್ಟು ಸೈಟ್‌ಗಳಿವೆ. ಜ್ಞಾನಭಾರತಿಲಿ 2 ಸೈಟ್ ಇದೆ. ಕುಮಾರಸ್ವಾಮಿ ಲೇಔಟಲ್ಲಿ 1 ಸೈಟ್ ಇದೆ. ಸರ್ ಎಂ ವಿಶ್ವೇಶ್ವರ ಲೇಔಟ್‌ನ 1, 4, 5, 6 ಮತ್ತು 8 ಬ್ಲಾಕಲ್ಲಿ ಕೆಲವೊಂದಿಷ್ಟು ಸೈಟ್‌ಗಳಿವೆ. ಹಾಗೆ ಎಸ್.ಪಿ.ಆರ್ ಲೇಔಟ್‌ನಲ್ಲೂ ಕೂಡ ಕೆಲವೊಂದಿಷ್ಟು ಸೈಟ್‌ಗಳಿವೆ. ನಾನು ಮೊದಲೇ ಹೇಳಿದಾಗೆ ಇದರ ಡೀಟೇಲ್ಸನ್ನ ಇನ್ನೂ ಬಿಡಿಎ ವೆಬ್ಸೈಟ್‌ನಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಇದು ಇನ್ನೂ ಪೋಸ್ಟ್‌ಪೋನ್ ಆಗೋ ತುಂಬಾ ಚಾನ್ಸ್ ಇದೆ. ಈ ಡೀಟೇಲ್ಸ್ ಎಲ್ಲ ಬಿಡಿಎ ವೆಬ್ಸೈಟ್‌ನಲ್ಲಿ ಬಂದ್ಮೇಲೆ ನಾನು ಜಿಯೋ ಟ್ಯಾಗ್ ಮತ್ತು ಬೇರೆ ಎಲ್ಲ ಡೀಟೇಲ್ಸ್‌ಗಳಿರೋ ಇನ್ನೊಂದು ವಿಡಿಯೋ ಮಾಡ್ತೇನೆ. ಹಾಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೇಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್‌ನಲ್ಲಿ ಕೆಪಿಪಿಪಿ ವೆಬ್ಸೈಟ್‌ಗೆ ಹೇಗೆ ಲಾಗಿನ್ ಮಾಡೋದು ಮತ್ತು ಬಿಡಿಎ ಬಿಡ್ಡಿಂಗ್‌ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಎಂದು ಸುಮಾರು ವಿಡಿಯೋಗಳಿವೆ. ಇಲ್ಲಿ ನೀವು ಪ್ಲೇ ಲಿಸ್ಟಿಗೆ ಬಂದರೆ ಬೆಂಗಳೂರು ಪ್ರಾಪರ್ಟೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಗಳು ಸಿಗುತ್ತೆ. ಈ ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬೆಂಗಳೂರು ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇದರಲ್ಲಿ ನೀವು ಮೇನ್ ಆಗಿ ನೋಡಬೇಕಾಗಿರೋದು ಸದ್ಯಕ್ಕೆ ಕೆಪಿಪಿಪಿ ಪೋರ್ಟಲ್‌ಗೆ ಹೇಗೆ ಲಾಗಿನ್ ಮಾಡೋದು ಅಂತ. ಆ ವಿಡಿಯೋ ನಿಮಗೆ ಇಲ್ಲಿ ಫಸ್ಟ್ ಅಲ್ಲಿ ಸಿಗುತ್ತೆ. ಕೆಪಿಪಿಪಿ ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಸ್. ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್‌ನಲ್ಲಿ ನೀವು ಲೈವ್ ಬಿಡ್ಡಿಂಗ್ ಮಾಡಬೇಕು ಮತ್ತು ಬಿಡ್ಡಿಂಗ್ಗೆ ಹರಾಜನ್ನು ಸಬ್ಮಿಟ್ ಮಾಡಬೇಕು. ಈ ವೆಬ್ಸೈಟಲ್ಲಿ ನೀವು ಅಕೌಂಟ್ ಇಲ್ಲ ಅಂದರೆ ಈ ವಿಡಿಯೋ ನೋಡಿಕೊಂಡು ನೀವು ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಅದೆಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಕೊನೆಯದಾಗಿ ನಿಮಗೆ ಸಬ್ಮಿಟ್ ಲೈವ್ ಬಿಡ್ಡಿಂಗ್ ಅಂತ ಇನ್ನೊಂದು ವಿಡಿಯೋ ಇದೆ. ಬಿಡ್ಡಿಂಗ್ ದಿನ ಹೇಗೆಲ್ಲ ಹರಾಜನ್ನ ಸಬ್ಮಿಟ್ ಮಾಡಬೇಕು, ಹೇಗೆಲ್ಲ ಡೆಲ್ಟಾ ಟೈಮ್ ವರ್ಕ್ ಆಗುತ್ತೆ ಅನ್ನೋ ಇನ್ನೊಂದು ವಿಡಿಯೋದಲ್ಲಿದೆ. ಇವೆರಡು ವಿಡಿಯೋದನ್ನು ನೋಡಿಟ್ಕೊಂಡು ಮತ್ತು ಕೆಪಿಪಿ ಪೋರ್ಟಲಲ್ಲಿ ಅಕೌಂಟ್ ಇಲ್ಲ ಅಂದರೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ರೆಡಿ ಇಟ್ಕೊಳ್ಳಿ. ನಿಮಗೆ ಈ ಹರಾಜು ಓಪನ್ ಆದಾಗ ಅದೆಲ್ಲ ಹೆಲ್ಪ್ ಆಗುತ್ತೆ.